ಬೇಕಂತೆ. ನಾವೊಂದು ಬ್ಯಾಂಕಿಗೆ ಹೋಗುವಾಗ ಒಂದು ಸೈನ್ ಮಾಡಲಿಕ್ಕೆ ಪೆನ್ ಕೇಳ್ತೇವೆ, 4 ಮಂದಿ ನನ್ನಲ್ಲಿ ಇಲ್ಲ ಅಂತ ಕೆಲವರು ಕೊಡುವುದಿಲ್ಲ. ಒಬ್ಬ ಕೊಟ್ಟರೆ ಒಂದು ಅದಕ್ಕೆ ಚಕ್ಕಿಗೆ ಸೈನ್ ಹಾಕಲಿಕ್ಕೆ ಪೆನ್ ಸಿಕ್ಕಿದ್ರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇವೆ, ಮತ್ತೆ ವಾಪಸ್ ನಮಗೆ ಕೊಡ್ತೇವೆ. ಒಂದು ಚಿಕ್ಕ ಪೆನ್ನು ಸೈನ್ ಹಾಕಲಿಕ್ಕೆ ಕೊಟ್ಟದ್ದು ವಾಪಸ್ ಕೊಟ್ಟದ್ದು ಥ್ಯಾಂಕ್ಸ್ ಹೇಳೋದಾದರೆ ಇಂತಹ ಶರೀರ, ಇಂತಹ ಜೀವನ, ಇಂತಹ ಕೀರ್ತಿ ಕೊಟ್ಟಂತಹ ಭಗವಂತರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೇವೆ. ಅದನ್ನು ನಾವು ಕೊಡೋದು ಏನಿಲ್ಲ ಭಗವಂತರಿಗೆ, ಅವನು ತುಂಬ ಕೊಟ್ಟಿದ್ದಾನೆ ನಮಗೆ, ನಾವು ಕೊಡೋದು ಅಲ್ಪ. ಅದರಿಂದ ಧರ್ಮೋ ರಕ್ಷತಿ ರಕ್ಷಿತ ಅಂತ ವಿಧಾನಸೌಧದ ದೊಡ್ಡ ಮಾತು. ಆ ಧರ್ಮಾಧ್ಯಕ್ಷನಾದಂತಹ ಭಗವಂತನನ್ನು ನಿತ್ಯ ಸ್ಮರಣ ಮಾಡಬೇಕು. ವಿಶೇಷ ಸಮಯದಲ್ಲಿ ವಿಶೇಷವಾಗಿ ಸ್ಮರಣ ಮಾಡಬೇಕು. ಅದು ನಿತ್ಯ ಯಾವತ್ತೂ ಸ್ಮರಣ ಮಾಡ್ತೇವೆ. ವಿಶೇಷ ಸಮಯದಲ್ಲಿ ಈ ರೀತಿಯಾಗಿ ಹೋಮ, ಹವನ, ಪೂಜಾ, ಪುನಸ್ಕಾರ, ಅನ್ನ ಸಂತರ್ಪಣೆ ಈ ಮೂಲಕ ಭಗವಂತನನ್ನು ಆರಾಧನೆ ಮಾಡುವುದು. ಅದರಿಂದಾಗಿ ಇವತ್ತು 65 ಅಂತ ಅದಕ್ಕೆ ಒಳ್ಳೆಯ ಸಾರಥಿ ಬೇಕಲ್ವ. ಪಾಂಡವರು ಕೃಷ್ಣನನ್ನು ಸಾರಥಿಯಾಗಿ ಸಾಗುತ್ತಾರೆ. ಹಾಗೆ ಇವರು ಕೂಡ ನಮ್ಮ ಇವರ ಮುಖಾಂತರ ಅಲ್ವಾ, ಅವರ ಮುಖಾಂತರ ಒಳ್ಳೆ ಸಾರಥಿಯನ್ನು ನೋಡಿ. ರಾಘವೇಂದ್ರ ಭಟ್ರು ಉಪಾಧ್ಯಾಯರನ್ನ ಹಿಡ್ಕೊಂಡ್ರೆ ನಿಮ್ಮ ಕೆಲಸ ಜಯ ಆಗುತ್ತೆ ಅಂತ ಕೃಷ್ಣನ ಹಾಗೆ ಸಾರಥಿಯನ್ನು ಉಚ್ಚಿದ ರಾಘವೇಂದ್ರ ಉಪಾಧ್ಯಾಯರನ್ನು ಅವರು ನೇಮಕ ಮಾಡಿ ಕೊಟ್ಟಿದ್ದಾರೆ ಇವರಿಗಷ್ಟೇ ಅವರ ಮೇಲೆ ಅಷ್ಟು ಅಭಿಮಾನ. ಅದರಿಂದ 60 ಶಾಂತಿಯನ್ನು ಇವರೇ ಬಂದು ಮಾಡಬೇಕು ಅಂತ ಉತ್ಸವ ಸಂದರ್ಭದಲ್ಲಿಯೇ ಕೂಡ, ದೇವರ ಉತ್ಸವ ಈಗ ವಾರ್ಷಿಕೋತ್ಸವ ಸಂದರ್ಭ. ಅದರಿಂದ ಆ ಕೃಷ್ಣನ ಸಾರಥ್ಯದಲ್ಲಿ ನೀವು ನಿಂತು ನಮಗೆ ಜಯ ಮಾಡಿಕೊಡಿ, ನಮ್ಮ ಆಯುಷ್ಯ ಆರೋಗ್ಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ವೃದ್ಧಿ ಆಗುವಂತೆ ಮಾಡಿಕೊಡಿ ಅಂತ ಇವರನ್ನು ನೇಮಕ ಮಾಡಿದ್ದಾರೆ. ಅದನ್ನು ನಾವೆಲ್ಲ ಪಾಂಡವರಿದ್ದ ಹಾಗೆ, ಆದ್ದರಿಂದ ಸತ್ಯದ ಮಾರ್ಗದಲ್ಲಿ ಹೋಗುವವರು ನೀವು ಕೃಷ್ಣನ ಇದ್ದ ಹಾಗೆ. ಅದರಿಂದ ನಮ್ಮ ಎಲ್ಲ ಜವಾಬ್ದಾರಿಯನ್ನು ನೀವು ವಹಿಸಿಕೊಂಡು, ಯಾವ ಋತುಜರು ಎಷ್ಟು ಕಲ್ತಿದ್ದಾರೆ, ಎಷ್ಟು ತಪಸ್ಸುಂಟು ಬಗ್ಗೆ ನಿಮ್ಗೆ ಯಾರು ಗೊತ್ತಿದ್ದಿಲ್ಲ, ಅವರಿಗೆ ಗೊತ್ತುಂಟು. ಯಾರು ಅದಕ್ಕೋಸ್ಕರ ಒಂದು ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ಭಟರನ್ನೆಲ್ಲ ಕರೆಸಿದ್ದಾರೆ. ಅದು ಯಾರ್ಯಾರು ಯಾವ ಯೋಗ್ಯತಾವಂತರು, ಯಾರ್ಯಾರು ಯಾವುದಾದ್ರು ಸ್ಪೆಷಲಿಸ್ಟು, ಡಾಕ್ಟರ್ಗಳೆಲ್ಲ ಒಂದೇ ಒಬ್ಬರಲ್ಲ, MD ಮಾಡಿಕೊಂಡು ಬೇರೆ ಬೇರೆ ಸ್ಪೆಷಲಿಸ್ಟ್ಗಳಿರ್ತಾರೆ. ಅದನ್ನು ಯಾವ ಕರ್ತವ್ಯ ಯಾವ ವೈದ್ಯನಿಗೆ ಗೊತ್ತಿರುತ್ತೆ ಅಂತ ಪ್ರಧಾನವಾದ ವೈದ್ಯನಿಗೆ ಗೊತ್ತಿರ್ತದೆ. ಇಂಥ 1 ಇಂಚು ಕಲ್ತಿದ್ದಾನೆ, ಇಂತಹ MD ಮಾಡಿಕೊಂಡಿದ್ದಾನೆ, ಇವನು ಇದಕ್ಕೆ ಯೋಗ್ಯ ಅಂತ. ಹಾಗೆ ಅವರ ಕರೆಸಿದ ಭಟರುಗಳಿಗೆ ನಿಮಗೆ ಯಾವುದೂ ಪರಿಚಯ ಇಲ್ಲ, ಎಂತಹ ಯೋಗ್ಯತಾವಂತರು, ಎಂತಹ ತಪಸ್ಸುಗಳು, ಎಷ್ಟು ಜ್ಞಾನಿಗಳೆಲ್ಲ ಇದ್ದಾರೆ ಅಂತ ಅವರಿಗೆ ಗೊತ್ತಿದೆ. ಅದನ್ನು ಅಂತಹ ಎಲ್ಲ ಋತುಜರನ್ನು ಒಡಗೂಡಿಕೊಂಡು ಇವತ್ತು ಸಂಕಲ್ಪ ಮಾಡಿದಂತಹ ನವಗ್ರಹ ಯಾಗ, ಮೃತ್ಯುಂಜಯ ಯಾಗ, ಆಮೇಲೆ ಮಾರ್ಕಂಡೇಯ, ಆ ಕಡೆ ಧನ್ವಂತರಿ ಯಾಗ, ಅದನ್ನೆಲ್ಲ ಒಳ್ಳೆಯದು ನೆರವೇರಿಸಿಕೊಟ್ಟು ನಾವು ಕೊಡ್ತಕ್ಕಂಥ ದಾನ ದಕ್ಷಿಣೆಯನ್ನು ಸ್ವೀಕಾರ ಮಾಡಿ ನಮಗೆ ಭಗವಂತನ ವಿಶೇಷ ಆಶೀರ್ವಾದ ದೊರಕುವಂತೆ ಆ ಕರ್ತವ್ಯವನ್ನೆಲ್ಲ ನೀವು ಮುಂದೆ ನಿಂತು ಮಾಡಿಸಿಕೊಡ್ಬೇಕು ಅಂತ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಆ ಶಾಸ್ತ್ರದಲ್ಲಿ ಏನು ಹೇಳ್ತೇವೆ ಆ ರೀತಿಯಲ್ಲಿ ಕರ್ಮಾಂಗವನ್ನು ಮಾಡಿ ಅದರ ಪೂರ್ಣ ಫಲ ನಿಮಗೆ ಹಾಗೆ ಗೋಕಾಕ್ ಜನರಿಗೆ ಎಲ್ಲರಿಗೂ ಸಿಗುವ ಹಾಗೆ ನಾವು ದೇವರಿಗೆ ಪ್ರಾರ್ಥನೆ ಆಶೀರ್ವಾದ. पूर्वायामि
ರುದ್ರಾಕ್ಷ ಉಮಾಲಕ್ಷ್ಮೀ ಸರಸ್ವತಿ ಚಂದ್ರೇಕಾರೇ ತನಿದೋ ಲೇಖನಕವಾದಿ ತನಿಲೇ ಗರ್ಭಾಕ್ಷದ ನಿಕ್ಷೇಪ್ಯ ಶ್ರೀಗುರುಭ್ಯೋ ನಮಃ ಹರಿ ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವದ್ವರ್ಯಃ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ರಥಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವದು ತದ್ವಕ್ತಾರಮವದು ಅವತು ಮಾಂ ಅವತು ವಕ್ತಾರಂ ಓಂ ಶಾಂತಿ 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 ಓಂ ಸ್ವಸ್ತಿ ನ ಇಂದೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನತ್ತಾಗ್ಜೋ ಹರಡ್ಡನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು ಓಂ ಅಗ್ನಿಮೇ ಪುರೋಹಿತೈ ಯಜ್ಞಸ್ಯ ದೇವಮದ್ವಿಜಂ ಹೋತಾರಂ ರತ್ನದಾತಾರಂ ಅಗ್ನಿಪೂರ್ವೇ ಋಷಿಭಿರೇಡ್ಯೋ ನೋದಾನೈರುತಾಂ ಸದೇವಾಂಗೇಹ ವಜ್ಜತೆ ಅಗ್ನಿನಾರಯಮಗ್ನವದ್ಭೋಷಾಮೇವ ದಿವೇ ದಿವೇ ಯಶದಂ ವೀರವದ್ದಮಂ ಆಗ್ನೇಯೈ ಯಜ್ಞಮಧ್ವರಂ ವಿಶ್ವರಬ್ಬರಿಪೂರಸೆ ಸಹಿದ್ದೇವೇದೋ ಗಜ್ಜತೆ ಅಗ್ನಿರುಹೋತಾ ಕವಿಕ್ರಾತ ಸದ್ಯಜ್ರಶ್ರಾವಸ್ತಮಃ ದೇವೋ ದೇವೇರಾಗತೆ ಸಂಗದಾಸುರೇತಮಗ್ನೇ ಭದ್ರಂ ಕಾರಿಷ್ಯತೆ ತವೇತತ್ಸತ್ಯಂ ಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವತ್ತದ್ಧಿಯಾಯಂ ನಮೋ ಪರಂದಯೇ ಮಾಸೇ ರಾಜಂದಮಧ್ವರಾಣಾಂ ಗೋಪಾಮದಸ್ಸತೆ ದೇವಿಂ ವರ್ಧಮಾನಂ ಶ್ವೇತಮೇ ಸನಭ್ಯದೇವಾಸೋ ನ ವೇಗ್ನೇ ಯನೋ ಭಾವ ಸರಸ್ವದಯೇ ಓಂ ಇದೇ ಯದ್ಮಗ್ನದೇವ ಭಾಗಮೋಜಪತೆ ಅಸ್ಮಿನ್ ಗೋದಸ್ಯದ್ವಕ್ವೇರಿಜಮಾನಸ್ಯ ಭೂಮಾಯೇ ಓಂ ಘಾಯಾಯ ವಿತ್ತಯೇ ಗಣಾನೋಪಾಯೇ ಸದ್ವಾನುಪದೇರಗತ್ಯೋ ರುದ್ರಾಂತರ್ಯಾಮಿ ಲಕ್ಷ್ಮೀ ನಮೋ ದೇವತಾ ರುದ್ರಾಂತರ್ಯಾಮಿ ಪ್ರಾಣದಲ